ಅಂಬೇಡ್ಕರ್ ಸೋಲಿಸಿದ್ದು ಸಾವರ್ಕರ್ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಹೇಗೆ ನಡೆಸಿಕೊಂಡಿದೆ ಅನ್ನೋದು ಗೊತ್ತಿದೆ. ಸಾವರ್ಕರ್ ಅವರು ಅಂಬೇಡ್ಕರ್ ಅನ್ನ ಸೋಲಿಸಿದ್ರು ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಗೆ ನಡೆಸಿಕೊಳ್ತು ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ರಾಜಕೀಯವಾಗಿ ಕೊನೆಗೊಳಿಸಿ ಬೆಳೆಯುವುದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ನವರಿಗೆ ಮೈಯೆಲ್ಲ ಉರಿಯಾಗ್ಬಿಡುತ್ತೆ. ವಿಧಾನಸೌಧದಲ್ಲಿ ಅಶ್ವಥ್ ನಾರಾಯಣ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಸಾಕಷ್ಟು ದಾಖಲೆ ಇದೆ, ದಾಖಲೆಗಳೆಲ್ಲ ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಪ ಸ್ವಲ್ಪ ಓದಿರ್ತಾರೆ ಅವರು, ಪೂರ್ತಿಯಾಗಿ ನಮ್ಮ ಕಡೆಯಿಂದ ಮಾಹಿತಿ ಇದೆ. ಸೊ ಹಾಗಾಗಿ ಎಲ್ಲ ಸಂಬಂಧಪಟ್ಟ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ಸು, ನೆಹರು ಅವರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಿರೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ಸತ್ಯ. ಹಾಗಾಗಿ ಅವರ ಸಮಾಧಿ ಮಾಡಲಿಕ್ಕೆ ವಿಚಾರದಲ್ಲಾಗಲಿ, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ ವಿಚಾರದಲ್ಲಾಗಲಿ, ಅವ್ರನ್ನ ಅಗೌರವವಾಗಿ ನಡೆಸ್ಕೊಂಡಿದ್ದಾಗಲಿ, ಎಲ್ಲ ಸಂದರ್ಭದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಕಡೆಗಣಿಸಿದ್ರು ಮತ್ತು ಯಾವ ರೀತಿ ಅವ್ರನ್ನ ತಿರಸ್ಕಾರ ಮಾಡಿ ರಾಜಕೀಯವಾಗಿ ಅವ್ರನ್ನ ಕೊನೆಗೊಳಿಸಿದ್ರು, ರಾಜಕೀಯವಾಗಿ ಅವ್ರನ್ನ ಬೆಳಿಲಿಕ್ಕೆ ಅವಕಾಶವನ್ನು ಕೊಡದೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಹಂತದಲ್ಲೂ ಅವ್ರನ್ನ ಮೊಟಕುಗೊಳಿಸಿ ಕಡಿವಾಣವನ್ನು ಹಾಕುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿರೋದು ಸತ್ಯ ಹೇಳಿದ ತಕ್ಷಣ ಅವರಿಗೆ ಮೈಯೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸತ್ಯ ಯಾವಾಗಲೂ ಹೇಳ್ತಿರ್ತಾರಲ್ಲ ಸಿದ್ದರಾಮಯ್ಯನವರು, ಸತ್ಯ ಕಹಿ ಇರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕಹಿ ಆಗಿರುತ್ತೆ. ಹಾಗಾಗಿ ಸತ್ಯವನ್ನು ನಾವೇನು ಯಾವ ಸವಾಲ್ಗೂ ಸ್ವೀಕರಿಸ್ತೀವಿ. ಇವರು ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ. ನೀವು ನೋಡಿದ್ದೀರಾ, ಸನಾತನ ಧರ್ಮದ ಬಗ್ಗೆನೂ ಅದ್ರ ಬಗ್ಗೆನೂ ಮಾತಾಡ್ತಾರೆ. ನೀವು ಯಾವ ವಿಚಾರ ನೋಡ್ರಿ, ಬಾಯಿಗೆ ಬಂದಿದ್ದು ಮಾತಾಡಬೇಕು ಅಂದ್ರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು.